ಸರ್ ನಿನ್ನೆ ಇವತ್ತು ಜನರ ಸಮಸ್ಯೆ ಆಲಿಸಕ್ಕೆ ಬಂದ್ರಿ, ಆದರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್. ಅದಕ್ಕೆ ನೋಡಿ ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು. ನೋಡಿ ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನು ಸಂಬಂಧ? ಆ ಟೊಪ್ಪಿ ಹಾಕ್ಕೊಂಡು ಆ ಪ್ಯಾಂಟ್ ಹಾಕ್ಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯಿತು. ಈಗ ನೋಡಿ ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ನಾವ್ಯಾರು ಅದಕ್ಕೆ ಮುಟ್ಟಕ್ಕೆ ಹೋಗ್ತಾ ಇಲ್ಲ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ, ಅದನ್ನೇನಾರು ಮಾಡ್ತಾರೆ. ನೋಡ್ರಿ, ನಾನು ಯಾರಿಗಿಂದನೂ ಇಲ್ಲೆಲ್ಲ ಬೆಂಗಳೂರು ಇಲ್ಲಿರೋರ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟು ಶಿಲಾನ್ಯಾಸ ಮಾಡೋಂಥ ಕಾರ್ಯಕ್ರಮ ಅಲ್ಲ. ಇದು ದಿಸ್ ಇಸ್ ನಾಟ್ ಎ ಶಿಲಾನ್ಯಾಸ ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟ್ರು ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆಯಲ್ಲಿ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಅವರೆಲ್ಲ ಬಂದು ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಹೇಳ್ಕೊಂಡು ಮಾತಾಡಿದ್ರ. ಪಬ್ಲಿಕ್ ಮಾತಾಡೋಕೆ ಬಿಟ್ಟರು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಇಲ್ಲಿ ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಪಾಪ ಬಂದಿದ್ದಾರೆ. ಸರ್, ಅವರು ಒಂದು ಆರೋಪ ಮಾಡಿದ್ದು, ಅವರನ್ನ ಹೊಡೆಸೋಕೆ ಕನಕ್ಪುರದಿಂದ, ರಾಮನಗರದಿಂದ ಕರೆಸಿದ್ದಾರೆ ಅಂತ ಒಂದು ಹೊರಗಡೆ ಆರೋಪ ಮಾಡಿದ್ದಾರೆ ಸರ್ ನಿಮ್ಮ ಮೇಲೆ ಅವರು. ಮತ್ತೆ ಆದ್ಮೇಲೆ ಇದು ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು DK ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಅಚ್ಚಾ, ಭಾಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನು ಬೇಕೋ ಫೈಲ್ ಮಾಡಿ. No. I am attending regularly. Last year also, in every assembly segment I have gone there. Last year also, every assembly segment I have gone there. ಮನೆಗೆ ಬಂದು ಸರ್ಕಾರ ಸೇವೆಗಿರಲಿ, ಸಾಕಾರ ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಪಾಪ ನೀನು ಹೊಸದಾಗಿ ಬಂದಿದ್ದೀಯಮ್ಮ, ಕೇಳೋ ಎಲ್ಲರಿಗೂ ಕೂಡ ಐ ಹ್ಯಾವ್ ಡನ್ ಎ ಪ್ರೋಗ್ರಾಮ್. ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ. MLA ಮಾಡ್ತಾರೋ, MP ಮಾಡ್ತಾರೋ, ಇನ್ನೊಬ್ಬರು ಮಾಡ್ತಾರೋ, ಅದು ನನಗೆ ಮುಖ್ಯ ಅಲ್ಲ. ಆ್ಯಸ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿನ ನಾನು ಮಾಡ್ತಾ ಇದ್ದೀನಿ.